ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಓಸಿಯಲ್ಲಿ ಗೆಲ್ಸಿ ನನ್ನ ಕಾಪಾಡಪ್ಪ ಹರನೇ. ನೆನ್ನೆ 44 4 4 4 8 8 1 9 ಅಂದ್ರೆ ಇವತ್ತು ಓಪನ್ 4 ಕ್ಲೋಸು 5 45 ಟೋಟಲ್ ನಂಬರ್ 9. ಹೇ ಓಸಿ ದೇವತಾ, ಪ್ರತಿ ದಿವಸ ನಿನಗೆ ಹಣ ಕಟ್ತಿದ್ರು, ಒಂದು ದಿವಸ ಆದ್ರೂ ನಿನ್ ದೃಷ್ಟಿ ನನ್ನ ಮೇಲೆ ಬೀರ್ಲಿಲ್ಲ, ಹಣದ ಮಳೆ ಸುರಿಸ್ಲಿಲ್ಲ. ಇವತ್ತಾದ್ರೂ ನಿನ್ ದೃಷ್ಟಿ ನನ್ನ ಮೇಲೆ ಬೀಳೋ ಹಾಗೆ ಮಾಡಮ್ಮ. ಹೇ ಓಸಿ ದೇವತಾ, ಏನು ನಿನ್ನ ಆತ್ಮಕಥಾ? ಜೈ ಓಸಿ ದೇವತಾ. ಇವತ್ತು ನಿನ್ನ ಹೆಸರು ಮೇಲೆ 45ಕ್ಕೆ ಕಟ್ಟಿ ಬಿಡ್ತೀನಿ. 4 5 9 5 4 9 6 3 9 7 2 9 8. ನಿಂತ್ಕೊಳ್ಳೋ, ಏನದು? ಎಲ್ಲಿ ಹೋಗ್ತಾ ಇದೀಯಾ? ಪೊಲೀಸಪ್ಪ, ನನಗೆ 108 ಕೆಲಸ ಇರ್ತದಪ್ಪ, ಅದ್ರ ಮೇಲೆ ಹೋಗ್ತಿರ್ತೀನಿ. ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರಪ್ಪ? ಏನ್ ದೊಡ್ಡ ಮನುಷ್ಯ ನೀನು, 108 ಕೆಲಸ ಇರೋಕೆ? ನಾನು ಯಾರಂತ ತಿಳ್ಕೊಂಡಿದ್ಯಾ? ಸಾಹುಕಾರ ರಾಮಕೃಷ್ಣನವರ ಮನೆ ಆಳು. ನನ್ನನ್ನ ಈ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳ್ತಿದ್ಯಲ್ಲ, ನಿನ್ನೆದಲ್ಲಿ ಎಷ್ಟು ಲೀಟರ್ ಧೈರ್ಯ ಇದೆ? ನಾನು ಕೋಪ ಬಂದು ನಾನು ನಮ್ ದಣಿ ಇರ್ತ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಕ್ ಮುಂಚೆ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡು. ಖಾಲಿ ಮಾಡ್. ನಮ್ಗೆ ರೋಪ ಆಗ್ತೇನೋ? ನೀನ್ ಯಾರು ಅಂತ ನಮ್ಗೆ ಗೊತ್ತಿಲ್ವಾ? ಅದ್ಯಾರಂತ ಕಂಪ್ಲೇಂಟ್ ಮಾಡ್ತೇವೆ, ಮಾಡ್ಕೋ ಹೋಗು. ಚಿಕ್ಕ ನಂಜ, ಇವ್ನ್ ಜೇಬ್ ಚೆಕ್ ಮಾಡೋ. ಏನೋ ಇದು? ದುಡ್ಡು. ಯೋಗ್ಯ, ತಲೆಲ್ಲ ಮಾತಾಡ್ತೀನೋ? ಇದಕ್ಕೇನೆ ಹೇಳ್ತೀಯಾ? ಓಸಿ ಆಡ್ತೀಯಾ? ನಡೆಯೋ ಪೊಲೀಸ್ ಸ್ಟೇಷನ್ಗೆ. ಅಣ್ಣ ತಪ್ಪಾಯ್ತು ಕಣಣ್ಣ, ಇನ್ಮೇಲೆ ಹಿಂಗೆಲ್ಲ ಕಟ್ಟಾರೋಪಗಳು ಹಾಕಲ್ಲ ಕಣಣ್ಣ, ನಾನು ಬಿಟ್ಬಿಟ್ಟಣ್ಣ. ಬಾಯಿ ಮುಚ್ಕೊಂಡು ನಡೆಯೋ. ಅಣ್ಣ ನಂಜಪ್ಪಣ್ಣ, ನಿನ್ ಕಾಲು ಮುಗಿತೀನಿ ಕಣ್ಣ, ಬಜಾನಲ್ಲಿ ಮರ್ಯಾದೆ ಕಳಿಬೇಡಣ್ಣ. ಅಣ್ಣ ಕಾಲರ್ ಬಿಡೋ ಕೇಳಣ್ಣ. ಹೋಗ್ಲಿ, ಕಾಲರ್ ಬಿಟ್ಬಿಡ. ನಡೆಯೋ, ಹೋಗೋಣ. ಏನಪ್ಪ ಅಳಿಮಯ್ಯ ಮಾವಯ್ಯ, ಇದೇನು ಈ ಊರ್ ಮಧ್ಯದಲ್ಲಿ? ಇವರು ನನ್ನನ್ನ ಅಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಏನಂದಪ್ಪ? ದೊಡ್ಡಪ್ಪನ ಮನೆಗೆ ಕರ್ಕೊಂಡು ಹೋಗ್ತಾವ್ರ? ಇಲ್ಲ, ಚಿಕ್ಕಪ್ಪನ ಮನೆಗೆ. ಅಲ್ಲಿ ದೊಡ್ಡ ಮನುಷ್ಯರು ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ, ಮೀಟಿಂಗು. ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೀಟಿಂಗ್? ಅಲ್ಲಿ ದೊಡ್ಡ ದೊಡ್ಡ ಜನಗಳು ಸೇರ್ಬಿಟ್ಟಿದ್ದಾರೆ. ನಾನು ಹೋಗೋದೇ ತಡ, ಮೀಟಿಂಗ್ ಪ್ರಾರಂಭ ಆಯ್ತು ಅಂತಾನೆ. ನಾನೇ ಅಲ್ಲಿ ಮುಖ್ಯ ಅತಿಥಿ. ತಿಥಿ ಊಟ ಮಾಡಕ್ ಹೋಗ್ತಿದ್ಯಾ? ನೀವಿನ್ನು ಇಲ್ಲೇ ಬದುಕಿದ್ದೀರಾ ಇಷ್ಟು ಬೇಗನಾ? ನಾನು ಮುಖ್ಯ ಅತಿಥಿ ಅಲ್ಲಿಗೆ ಅಂದೆ. ಪರವಾಗಿಲ್ಲಪ್ಪ, ನಾನೇನೋ ಅನ್ಕೊಂಡಿದ್ದೆ. ಎಲ್ಲ ನನ್ನ ಮಗಳು ನಾಗೂ ಅದೃಷ್ಟ. ನಿನ್ನಂತ ಗಂಡನ್ ಪಡೆಯೋದಿಕ್ಕೆ ಬಹಳ ಪುಣ್ಯ ಮಾಡಿದ್ಲು. ಆ ಪುಣ್ಯ ಅಲ್ಲ, ನುಣ್ಗ ಹೊತ್ತಿಗೆ ನಾನು ತಣ್ಣ ಕೂತಿರೋದು. ಅವಳು ಮನೆಯಲ್ಲಿ ಇದ್ದಾಳ? ಎಲ್ಲ ಹಾಳಾಗೋಗ್ತಾಳೆ, ಅಲ್ಲೇ ಬಿದ್ದಿದ್ದಾಳೆ. ಮಾವ, ನಿಮ್ಮ ಹತ್ರ ಹಣ ಏನಾದ್ರು ಇದೆಯೇ? ಹೆಣ ಬರ್ಬೇಕಾ? ಹೆಣ ಅಲ್ಲ ಮಾವ, ಹಣ. ಯಾಕಂದ್ರೆ ನಾನು ಹೋಗೋ ಜಾಗ ದೊಡ್ಡದು, ಅಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಇರ್ತಾರೆ. ಅವ್ರಿಗೇನಾದ್ರು ಬೇಕಾದ್ರೆ ನಾನೇ ಖರ್ಚು ಮಾಡ್ಬೇಕು. ಅದಕ್ಕೆ ರೊಕ್ಕ ಏನಾದ್ರು ಇದೆಯಾ ಅಂತ. ರೊಕ್ಕನ ಎಷ್ಟು ಬೇಕಾಗಿತ್ತಪ್ಪ? ತೆಗಿರಿ ನೋಡೋಣ ಎಷ್ಟಿದೆ. ಅಯ್ಯೋ, ಅದೇ ಲೆಕ್ಕ ಮಾತ್ರ ಕೊಡಿ ಮಾವ. ಇದೇನಿದು? ಇದು ನಾಗು ಸ್ವೀಟ್ ತಗೊಂಡಿದ್ದೀನಪ್ಪ. ಸ್ವೀಟಾ? ಕೊಡಿ, ಇಲ್ಲಿ ಅಲ್ಲಿ ದೊಡ್ಡ ಬಂದಿ ಕೊಡಕ್ಕಾಗತ್ತೆ. ಮಾವ ಟಾಟಾ, ಬನ್ನಿ ಹೋಗೋಣ. ನಾಗು, ನಾಗಮ್ಮ ಬಾಪ, ಈಗ ಬಂದಿಯಾ? ಬಸ್ರಿ ಆಗಿದ್ಯಾ? ಒಳ್ಳೆ ಸುದ್ದಿ ಕೇಳ್ದೆ ಕಣಮ್ಮ, ದೇವ್ರ ದೊಡ್ಡನು. ನನ್ ಕರ್ಮ, ಈಗ ಬಂದಿಯಾ ಅಂತ ಕೇಳ್ದೆ. ಹಿಂಗ್ ಕೇಳ್ದ? ಈಗ ಬಸ್ ಸ್ಟ್ಯಾಂಡ್ ನಿಂದ ಬಸ್ ಇಳಿದು ನೇರವಾಗಿ ಇಲ್ಲಿಗೆ ಬಂದೆ. ಅಮ್ಮ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಮ್ಮ. ಅವಳು ಬರ್ತೀನಿ ಅಂತ ಒಂದ್ ಕಾಲಲ್ಲೇ ನಿಂತಿದ್ಲು. ಮತ್ ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ಅವನಿಗೆ ಕೋರ್ಟ್ ಕೆಲ್ಸ ಇತ್ತಲ್ಲಮ್ಮ, ಅದಕ್ಕೆ ನಾನ್ ಬಂದ್ಬಿಟ್ಟೆ. ನೀ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಯಜಮಾನ್ರು ಈಗ ತಾನೇ ಆಚೆಗೆ ಹೋದ್ರು. ಈಗ ತಾನೇ ಬಜಾರ್ನಲ್ಲಿ ನೋಡಿದ್ನಮ್ಮ. ಏನ್ ಟಿವಿ, ಏನ್ ಕತೆ, ಆ ಕಡೆಗೋ ಪೊಲೀಸು, ಈ ಕಡೆಗೋ ಪೊಲೀಸು, ನಡುವಿನಲ್ಲಿ ನಿನ್ ಗಂಡನ್ ನೋಡಕ್ 2 ಕಣ್ ಸಾಲದಮ್ಮ. ಹೌದೇನಪ್ಪ? ಹೌದಮ್ಮ. ಓಸಿ ಆಡಿ ಪೊಲೀಸ್ನವ್ರ ಕೈಗೆ ಸಿಕ್ಬಿದ್ದ ಅಂತ ಕಾಣುತ್ತೆ. ಏನಮ್ಮ ನೀನ್ ಹೇಳೋದು? ಅಲ್ಲೆಲ್ಲ ದೊಡ್ಡ ಮೀಟಿಂಗ್ ಐತೆ, ಅಲ್ಲೆಲ್ಲ ದೊಡ್ಡ ಮನ್ಸಿರ್ತಾರೆ ಅಂತ ಹೇಳ್ಬಿಟ್ಟ ನಿನ್ ಗಂಡ? ಹೌದೌದು, ಅಲ್ಲಿರೋರೆಲ್ಲ ದೊಡ್ಡ ಮನುಷ್ಯರೇ. ಅವ್ರಿಗೆಲ್ಲ ಏನೋ ತರ್ಸ್ಕೊಡ್ಬೇಕು ಅಂತ ನಂತವೇ ದುಡ್ಡು ಇಸ್ಕೊಂಡ. ನಿನಗ್ ಸರಿಯಾಗಿ ಏಮಾರ್ಸಿದ ನನ್ ಗಂಡ. ಆ ದುಡ್ಡನ್ನ ಪೊಲೀಸ್ನವ್ರಿಗೆ ಲಂಚ ಕೊಟ್ಟು ಬಿಡ್ಸ್ಕೊಂಡ್ ಬರ್ತಾನ ಅಷ್ಟೇ. ಅಯ್ಯೋ ಶಿವನೇ, ಹಿಂಗ ಸಮಾಚಾರ?
ಏನಿದು ಇನ್ನು ಮುಗಿಲಿಲ್ವಾ? ನಂಗೆ ತುಂಬಾ ನಿದ್ದೆ ಬರ್ತಿದೆ. ಇನ್ನೇನು ಆಗೋಯ್ತು ರೇಖಾ? 4 ದಿವಸದಿಂದ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಅರ್ಥವಾಗಲ್ವಾ? ಬನ್ನಿ, ಕಮಾನ್. ಬೇಡ ಪುಟ, ಇವತ್ತ್ಯಾಕೋ ತಲೆ ತುಂಬಾ ನೋಯ್ತಾ ಇದೆ. ಬೆಳಿಗ್ಗೆ ಬೇರೆ ಬೇಗ ಹೋಗ್ಬೇಕು. ಮಲ್ಕೋ ಹೋಗು. ಇವತ್ತು 6 ಓಪನಿಂಗ್ ಬಂದ್ರೆ ನಾಳೆ ಕ್ಲೋಸಿಂಗ್ 4 ಬರ್ಲೇಬೇಕು. 6, 4, 10 ಬೇಡ. 6 ಓಪನಿಂಗ್ ಬಂದ್ರೆ 3 ಕ್ಲೋಸಿಂಗ್ ಬರ್ಲೇಬೇಕು. 6, 3, 9, 9, 18. ನನ್ನ ಮಗನ ಡಿಂಗ್ರಿ, ಇವತ್ತು ನರಿ ದರ್ಶನ ಮಾಡ್ಕೊಂಡ್ ಬಂದಿದ್ಯಾ? ನರಿ ಮುಖ ದರ್ಶನ ಮಾಡ್ಕೊಂಡ್ ಬಂದ್ಯಾ? ಲಕ್ಕಿ ಕಣೋ. ನಮಸ್ಕಾರ ಮಾವ. ನಮಸ್ಕಾರ. ನನ್ನ ಮಗನೇ, ಶುಭ ಕಾರ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ಒಳ್ಳೆ ಬೆಕ್ಕಟ್ಟ ಬಂದಲ್ಲೋ. ಆಹಾ, ನೀನು ನಿನ್ನ ಮುಷಿ ನೀನ ಅಪ್ಪನ. ಅಯ್ಯೋ ಮಾವ, ಅದೆಷ್ಟು ಚಂದ ಕಾಣ್ತೀಯೋ ನನ್ನವ್ವ. ಕಾಶಿಗೆ ಹೋದ್ರು ಶನೀಶ್ವರನ್ ಕಾಟ ತಪ್ಪಲಿಲ್ಲ ಅಂತ ನನ್ನ ಮಗನೇ ನಿನ್ನ ಕಾಟ ನನಗ್ ತಪ್ಪಲಿಲ್ವಲ್ಲೋ? ದೂರ ದೂರ. ಯಾಕೆ ಮಾವ, ಚೆನ್ನಾಗಿಲ್ವಾ? ಯಾರು ಹೇಳಿದ್ರು ನೀನ್ ಚೆನ್ನಾಗಿಲ್ಲ ಅಂತ? ಒಳ್ಳೆ ಊರ್ವಶಿ, ಬೇಲೂರಿನ ಶಿಲಾ ಬಾಲ್ಕೆ ಇದ್ದಾಗಿದ್ಯಾ ನನ್ನ ಮಗ. ಹೌದೇನೋ ಮಾವ? ನೀನು ಮುಟ್ಟಿದ್ರೆ ನನಗೆ ಕರೆಕ್ಟ್ ಗ್ರೌಂಡ್ ಆಗೋಗ್ಬಿಡುತ್ತೆ. ದೂರದಲ್ಲಿ ನಿಂತ್ಕೊಂಡು ಮಾತಾಡು. ಅಯ್ಯೋ ಪಿಸ್ಸೆ, ಅದ್ಯಾಕೆ ಹಿಂಗಾಡ್ತೀಯ ಮಾವ? ನಾನೇನಾಗಿದ್ದೀನಿ? ಅಯ್ಯೋ ಪೀಡ ನನ್ನ ಮಗನೇ, ನಿನ್ನ ಮುಖ ದರ್ಶನ ಆದ್ಮೇಲೆ ಮುಂದಕ್ಕೆ ಹೋಗ್ಬರ್ಲಿ, ಹಿಂದಕ್ಕೆ ಹೋಗೋದೇ ಒಳ್ಳೇದು. ನನ್ನ ಮಗನ. ಏ ಮಾವ, ನಿಂತ್ಕೊಳ್ಳೋ, ನಾನು ಬರ್ತೀನಿ ಮಾವ. ಏ ಮಾವ, ನಾನು ಬರ್ತೀನಿ ಮಾವ. ಮಾವ, ಇಲ್ಲ ಮಾವ. ನಿನ್ನ ಬಂದು ಒದ್ದು ಏ ಬಿಡ್ತೀನಿ. ಮಾವ, ಇಲ್ಲ ಮಾವ. ಮಾವ. ಏ ಮಾವ, ನನ್ನ ಯಾಕೆ ಗೊತ್ತಾಯ್ತಾ? ನಿಂತ್ಕೊಳ್ಳೋ ಮಾವ. ನಾಗು ನನ್ ಕಾಪಾಡೆ. ಯಾಕೆ ಹೊರಡ್ಬರ್ತಿದ್ದೀರಾ? ಇಲ್ಲ ನೋಡ ನಾಗು, ಮುಂಜಾನೆಯಿಂದ ಈ ಪೀಡನ ಮಗ ಕೈ ತುಳ್ಕೊಂಡೇ ಬೆನ್ ಹತ್ಬಿಟ್ಟಿದ್ದಾನೆ. ಯಾಕೋ ಮಾವ ಹಿಂಗ್ ಮಾಡ್ತಿ? ನೀನ್ ಮಕ ಮುಚ್ಚ. ಬೇರೆ ಯಾರು ಸಿಕ್ಲಿಲ್ವಾ? ನನ್ ಗಂಡನೇ ಬೇಕಾಗಿತ್ತ? ಅಯ್ಯೋ ಯಾಕ, ಈ ಮಾವ ನಿನ್ ಗಂಡೇನೆ. ಮತ್ತೇನ ಅನ್ಕೊಂಡಿದ್ಯಾ? ತಾಳಿ ಕಟ್ಕೊಂಡಿರೋ ಹೆಂಡತಿ ನಾನಿರುವಾಗ ನೀನಂತ ಗಂಜೋಗಮ್ಮನ್ ಯಾರ್ ನೋಡ್ತಾರೆ? ಹ್ಮ್. ಥು, ಹೋಗ ನಿನ್ನ. ಅಯ್ಯ, ಅದ್ಯಾಕೆ ಹಿಂಗಾಡ್ತಿ? ನನ್ ಸೌತೆ. ಸದ್ಯ ನೀನ್ ಬಂದಿದ್ದಕ್ಕೆ ಆ ನನ್ನ ಮಗನ್ ಪೀಡ ಕಾಟ ತುಪ್ತು. ಇಲ್ದೆ ಹೋಗಿದ್ರೆ ಮುಂಜಾನೆಯಿಂದ ಆ ನನ್ನ ಮಗನ್ ಕೈ ಸಿಗಾಕೊಂಡು ಏನೇನಾಗ್ತಿದ್ನೋ ಆ, ಬನ್ನಿ ಮನೆಗೆ ಹೋಗೋಣ. ರೀ, ಹಾಲ್ ತಗೊಳ್ಳಿ. ಏನ್ರಿ, ಕಾಲ್ ಗಾಯ ಆಗಿದೆ ನೋಡಿ. ಏನೋ ತರ್ಚ್ಕೊಂಡಂಗಿದೆ. ಬೆಳಿಗ್ಗೆ ಆಯಿಂಟ್ಮೆಂಟ್ ಕೊಡಿಸ್ತೀನಿ. 1-2 ಸಲ ಹಚ್ಕೋ, ಎಲ್ಲ ಸರಿ ಹೋಗುತ್ತೆ. ಮಲ್ಕೋ ಹೋಗ್ಬಿಟ್ಟ. ನೀ ಹೇಳ್ತಿರೋದೇನೋ ಸರಿ ಅಂತ ಅನ್ಸುತ್ತೆ. ಆದರೆ ನನ್ನಂಥ ದೊಡ್ಡ ಗಣ್ಯ ವ್ಯಕ್ತಿ ಇಂಥ ವ್ಯವಹಾರದಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗೋದು ಅಷ್ಟು ಸರಿಯಲ್ಲ. ಯಾಕೆಂದ್ರೆ ಮೊದಲೇ ಇದು ಎಡವಟ್ಟಿನ ವ್ಯವಹಾರ. ಜೊತೆಗೆ ಇದರ ತುಂಬಾ ಬರೀ ನಂಬಿಕೆ ದ್ರೋಹ ಮಾಡೋ ವ್ಯಕ್ತಿಗಳೇ ಸೇರಿರ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ. ಯೋಚನೆ ಮಾಡೋದೇನಿದೆ ಬಾಸ್? ಇಂಥ ವ್ಯವಹಾರನೆಲ್ಲ ಮೇಲ್ನೋಟ ಕಾಣೋ ಹಾಗೆ ನಿಮ್ಮ ಅಳಿಯಂದ್ರು ಬಾಲರಾಜ್ ಅವರ ಹೆಸರಲ್ಲೇ ಮಾಡಬೇಕು. ಅದರಿಂದ ಬರೋ ಲಾಭ ಬಹಳ ಇದೆ ಬಾಸ್. ನಮ್ ಡ್ರಗ್ ವ್ಯವಹಾರನೆಲ್ಲ ಅವರೇ ಮಾಡಬೇಕು. ನಾಳೆ ಒಂದ್ ವೇಳೆ ಯಾರಾದ್ರೂ ವ್ಯವಹಾರದಲ್ಲಿ ದ್ರೋಹ ಬಗೆದ್ರೆ ಬಾಲರಾಜ್ ಅವರೇ ಸಿಕ್ಬೀಳ್ತಾರೆ ಹೊರತು ನೀವಲ್ಲ. ಅಪಾಯ ಬಂದ್ರೆ ಅವ್ರ ಕೊಳ್ಳಿಗೆ, ಬರೋ ಲಾಭ ಮಾತ್ರ ನಿಮ್ ಪಾಲ್ಗೆ. ಐಡಿಯಾ ಇಸ್ ಗುಡ್. ಆದ್ರೆ ಎಷ್ಟೇ ಆದ್ರೂ ಅಶೋಕ್, ಬಾಲರಾಜ್ ನನ್ನ ಅಳಿಯ. ಅವನಿಗೇನಾದ್ರು ಅಪಾಯ ಆದ್ರೆ ನಮಗ್ ತಾನೇ ತೊಂದರೆ. ಹೇಗ್ ತೊಂದ್ರೆ ಅಂತ ಹೇಳ್ತೀರಾ? ಇದರಿಂದ ನನ್ನ ಮಗಳು ಬಾಳೆ ಹಾಳಾಗಲ್ವಾ? ಹಾಗೇನಾದ್ರೂ ಆಯ್ತು ಅಂತ ಇಟ್ಕೋ, ಇಡೀ ಜೀವನ ಅವಳು ನನಗೆ ಶಾಪ ಹಾಕ್ತಿರ್ತಾಳೆ. ಅಯ್ಯೋ, ಇದ್ರ ಒಳಗುಟ್ಟ ಹೇಳ್ದವ್ರೆ ನಿಮ್ ಮಗಳು. ಈ ಐಡಿಯಾ ಅವ್ರ ಬ್ರೈನಿಂದಲೇ ಬಂದಿದ್ದು. ವಾಟ್? ರೇಖಾ ಹಾಗಂತ ಹೇಳಿದ್ಲ? ಗುಡ್ ಮಾರ್ನಿಂಗ್ ಡ್ಯಾಡಿ. ಬಾಮ್ಮ ರೇಖಾ, ಬಾಮ್ಮ. ಏನು ಅಶೋಕ್ ಹೇಳ್ತಾ ಇರೋದು ನಿಜಾನಾ? ಹೌದು ಡ್ಯಾಡಿ, ನಾನೇ ಹೇಳಿದ್ದು. ಅಯ್ಯೋ 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 ಪಾಪಿ, ಸೀತಾ ಸಾವಿತ್ರಿ ಹುಟ್ಟಿದ ನಾಡಲ್ಲಿ ಹುಟ್ಟಿ ಗಂಡನಿಗೆ ಮೋಸ ಮಾಡ್ತಿದ್ದಾಳಪ್ಪ ಇವಳು. ಎಷ್ಟಾದ್ರೂ ಅವ್ನು ನಿನ್ ಗಂಡ ಅಲ್ವೇನಮ್ಮ? ಗಂಡನ ಹಾಗಂತ ನಾವೇ ಮೆಚ್ಕೋಬೇಕು. ಬರೀ ಹಣದ ಪಿಶಾಚಿ. ತಾನಾಯ್ತು, ತನ್ನ ಲಾಭ ಆಯ್ತು. ಅವನಿಗೆ ಹೆಂಡತಿ ಯಾಕೆ ಬೇಕು? ಹೆಂಡತಿಗಿಂತ ಹಣನೇ ಮುಖ್ಯ. ಅದಕ್ಕೆ ಈ ಪ್ಲಾನ್ನ ನಾನೇ ಮಾಡಿದೆ. ಒಂದೇ ಕಲ್ಲಲ್ಲಿ 2 ಹಣ್ಣು ಬೀಳಿಸ್ಬೇಕು ಅಂತಿದ್ಯಾ? ಓಕೆ, ಗೋ ಹೆಡ್. ಆದ್ರೆ ನಿನ್ ಗಂಡನ ಒಪ್ಸೋದು ನಿಂದೇ ಕೆಲಸ. ಎಸ್, ಡನ್.
ಅಯ್ಯಯ್ಯೋ ಬಾಲರಾಜು ಹಸುನಂತ ಮನುಷ್ಯ ಇವ್ರ ಕೈನಲ್ಲಿ ಸಿಗ ಹಾಕೊಂಡು ಹಾಳಾಗ್ತಿದ್ದಾನಲ್ಲಪ್ಪ. ಏನ್ ಮಾಡೋದೀಗ? ಹಾ ಇರ್ಲಿ, ಈ ವಿಷಯನ ಅವ್ರ ತಮ್ಮ ರಮೇಶನ್ ತಿಳಿಸಿ ಇದಕ್ಕೆ ತಕ್ಕ ಪರಿಹಾರ ಹುಡುಕ್ಲೇಬೇಕು. ಜಾರಿ, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಹೇಳು. ನಮ್ ಡ್ಯಾಡಿ ಒಂದು ಹೊಸ ಬಿಸ್ನೆಸ್ ಪ್ರಾರಂಭಿಸಿದ್ದಾರೆ. ಅದಕ್ಕೆ ನೀವು ಪಾರ್ಟ್ನರ್ ಆಗ್ಬೇಕು ಅಂತ ನನ್ನ ಆಸೆ. ಅದಕ್ಕೆ ತುಂಬಾ ಬಂಡವಾಳ ಹಾಕ್ಬೇಕು, ಅದು ಅಲ್ಲದೆ ಹೊಸ ಬಿಸ್ನೆಸ್. ನನಗದ್ರ ಬಗ್ಗೆ ಐಡಿಯಾನೂ ಇಲ್ಲ. ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ, ನೀವು ಪಾರ್ಟ್ನರ್ ಆಗಿ ಸಾಕು. ಉಳಿದ ವಿಷಯನೆಲ್ಲ ನಮ್ ಡ್ಯಾಡಿ ನಮ್ಮ ಅಶೋಕ್ ನೋಡ್ಕೋತಾರೆ. ಸುಮ್ನೆ ಕೂತ್ ಕಡೆನೆ ಲಕ್ಷಾಂತರ ರೂಪಾಯಿ ಬರುತ್ತೆ. ಏನಂದ್ರೆ ಲಕ್ಷಾಂತರ ರೂಪಾಯಿ ಲಾಭ ಬರುತ್ತಾ? ಹೌದು ಡಾರ್ಲಿಂಗ್. ಅಂತ ಬಿಸ್ನೆಸ್ ಯಾವ್ದು ರೇಖಾ? ಅದೇನಾದ್ರೂ ಆಗ್ಲಿ, ಅದ್ರ ಚಿಂತೆ ನಿಮಗ್ ಬೇಡ. ಹಣ ಸಂಪಾದನೆಗೆ ಶಾರ್ಟ್ ಕಟ್ ಮಾರ್ಗ ಏನಂತೀರಿ? ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಕೊಡು. ಯೋಚನೆನೂ ಬೇಡ, ಏನು ಬೇಡ. ಸುಮ್ನೆ ಒಪ್ಕೊಳ್ಳಿ, ನನ್ ರಾಜ ಅಲ್ವಾ. ಪ್ಲೀಸ್ ಹೂ ಅನ್ನಿ. ಸರಿ, ನಿನ್ನಿಷ್ಟದಂತಾನೆ ಆಗಲಿ. ಹೌ ಸ್ವೀಟ್ ಯು. ಒಂದು ಐಟೀಸು ಕೊಡಿ. ತರಕಾರಿ ಬೇಕೇನಮ್ಮ? ತರಕಾರಿ ಲೋಬ್ಲು ಬರ. ತರಕಾರಿ ತರಕಾರಿ, ತಾಜಾ ತಾಜಾ ತರಕಾರಿ. ನಾಗು ಬಾ ಬಾ. ತಾಜಾ ಮಾಲು. ಬದನೆಕಾಯಿ, ಹುರುಳಿಕಾಯಿ, ಆಲೂಗಡ್ಡೆ ಎಲ್ಲ ತಾಜಾ ಮಾಲು. ಬೆಲೆ ಎಷ್ಟು? 4 ರೂಪಾಯಿ. 10 ರೂಪಾಯಿ ಕೊಡ್ತೀನಿ, ಆಮೇಲೆ ಸಿಗ್ತೀಯಾ? ಅಮ್ಮಯ್ಯ, ಆಸೆ ನೋಡು. ನಮ್ಮ ಯಜಮಾನ ನೋಡಿದ್ರೆ ಇಬ್ಬರನ್ನ ಕತ್ತರಿಸಾಕ್ಬಿಟ್ಟಾರು. ಹಂಗ ಅನ್ಬೇಡ ನನ್ ಬಂಗಾರು, ನೀ ಎಲ್ಲಿ ಬಂದ್ ಅಲ್ಲಿಗೆ ಬರ್ತೀನಿ. ಅಷ್ಟೊಂದು ಆಸೆನ ನನ್ ಮೇಲೆ. ಇಲ್ಲಿ ಕೈಗ್ ನೋಡು. ಥು, ಬಿಡಿ, ನಾಗು. ಯಾರಾದ್ರೂ ನೋಡ್ಯಾರು. ನನ್ ಬಂಗಾರು, ನನ್ ಚಿನ್ನ ಹಂಗಾರೆ ಒಂದ್ ಕೆಲ್ಸ ಮಾಡಿ, ರಾತ್ರಿ 7 ಗಂಟೆಗೆ ನಮ್ಮ ಮನೆ ಹತ್ರ ಬಂದ್ಬಿಡಿ. ಬರ್ತೀನಿ. ಬರ್ತೀರಾ? ಓದ್ತಾನೆ. ಪ್ಯಾರಿ ನಾಗು. ಅರೆ ನಾಗು, ಏನ್ ಬೇಕು ಸೇಟು? ಸೊಪ್ಪು ಬೇಕಾ? ತುಮ್ ಹೋನ. ನಿಂದು ಇದೇ ಜಾಗ್ಯನಾ? ಸರಿ, ರಾತ್ರಿ 7 ಗಂಟೆಗೆ ನಮ್ಮ ಮನೆ ಹತ್ರ ಬಂದ್ಬಿಡು. ನಾಗು, ನನ್ ಚಿನ್ನ. ಬನ್ನಿ ಶೆಟ್ರೆ, ಬನ್ನಿ ಶೆಟ್ರೆ, ಬನ್ನಿ. ಓಹೋ, ಇದೇ ಗಮ್ಮಂತ ಇದೆಯಲ್ಲ. ತಗೋ. ಏನಿದು? ಸೀರೆ ನಿನಗಾಗಿ ತಂದಿದ್ದೀನಿ. ತುಂಬಾ ತೊಂದ್ರೆ ತಗೊಂಡ್ಬಿಟ್ರಿ. ಅಲ್ಲಿಡಿ. ಎಲ್ಲಿ ನಮ್ ಜಾಗ? ಅವಸರ ಪಡ್ಬೇಡಿ ಶೆಟ್ರೆ. ನಾಗು. ಅಯ್ಯೋ, ನನ್ ಗಂಡ ಬಂದ ಅಂತ ಕಾಣುತ್ತೆ. ಶೆಟ್ರೆ, ನೀವ್ ಅಲ್ಲೋಗ್ ಬಚ್ಚಿಟ್ಕೊಳ್ಳಿ, ನಾನ್ ಕರ್ದಾಗ ಬರೀರಂತೆ. ಪ್ಯಾರಿ ನಾಗು, ಬನ್ನಿ ಸೇಟು. ಆಪ್ಗೂ ಇದ್ರಲ್ಲಿ ಸ್ವೀಟ್ ತಂದಿದ್ದೀನಿ. ಅದನ್ನಲ್ಲೇ ಇಟ್ಬಿಟ್ಟು ನೀವು ಮಾತ್ರ ಬನ್ನಿ. ಬನ್ನಿ ಸೇಟು. ಟಾಕು ಟೀಕು 7 ಗಂಟೆಗೆ ಬಂದ್ಬಿಟ್ಟೆ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನಾಗು ನಾಗು. ಅಯ್ಯಯ್ಯೋ, ನನ್ ಗಂಡ ಬಂದ ಅಂತ ಕಾಣುತ್ತೆ. ಬನ್ನಿ, ಇಲ್ಲಿ ಬಚ್ಚಿಟ್ಕೊಳ್ಳಿ. ಶೆಟ್ರೆ, ಬನ್ನಿ ಬನ್ನಿ. ಸೇಟು, ಬನ್ನಿ, ಬೇಗ ಬನ್ನಿ. ನಾಗು ನಾಗು, ನನ್ ಚಿನ್ನ. ನಾಗು, ಇದು ನಾಗು ಕಾಲ ಗುಂಟಂಗಾಲು ಏನು? ಪ್ಯಾರಿ ಪ್ಯಾರಿ. ಇದು ಪ್ಯಾರಿ ಹಲಾಕೊಂಡು ಸ್ಲೇಟು. ಪ್ಯಾರ ನನ್ನ ಮಗನೇ. ನನ್ನ ಬಗ್ಗೆ ಓದ್ಬಿಡ್ತೀನಿ. ಬನ್ನಿ ಇಲ್ಲಿ. ಅಲ್ಲಿ ನೋಡಿ. ಯಾಕೋ ನನಗೆ ತುಂಬಾ ಭಯ ಆಗ್ತಿದೆ. ಕೆಲವು ದಿನಗಳಿಂದ ಅವನ ನಡವಳಿಕೆನೇ ವಿಚಿತ್ರವಾಗಿದೆ. ಏನ್ರಾಗ ಸಿಕ್ಕರು ಮಾತಾಡದೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ. ಅವನಿಗೆ ಏನಾಗಿದೆಯೋ ಏನೋ ಗೊತ್ತಾಗ್ತಿಲ್ಲ. ನೀನ್ ಸಮಾಧಾನ ಮಾಡ್ಕೊ, ನಾನೆಲ್ಲ ವಿಚಾರಿಸಿ ಸರಿ ಮಾಡ್ತೀನಿ.